ಎಂಎಸ್ ಧೋನಿ ಕ್ರಿಕೆಟ್ ಜಗತ್ತು ಕಂಡ ಅದ್ಭುತ ಆಟಗಾರ. 43 ವರ್ಷವಾದರೂ ಐಪಿಎಲ್ನಲ್ಲಿ ಯುವಕರೇ ನಾಚುವಂತೆ ಆಟ ಆಡ್ತಾ ಇದ್ದಾರೆ. ಧೋನಿ ಮೈದಾನದಲ್ಲಿದ್ದರೆ ಅಲ್ಲಿ ಫ್ಯಾನ್ಸ್ಗಳು ತುಂಬಿ ತುಳುಕ್ತಾರೆ. ಚೆನ್ನೈ ಗೆಲ್ಲಲಿ ಬಿಡ್ಲಿ ಅದು ಬೇಕಾಗಿಲ್ಲ, ಧೋನಿ ಆಟ ಆಡಬೇಕು ಅಷ್ಟೇ, ಅದಷ್ಟೇ ಫ್ಯಾನ್ಸ್ಗೆ ಬೇಕಾಗಿತ್ತು. ಆದರೆ ಧೋನಿ ಯಾವಾಗ ಐಪಿಎಲ್ನಿಂದ ನಿವೃತ್ತಿ ಹೊಂದ್ತಾರೆ ಅನ್ನೋ ಪ್ರಶ್ನೆ ಕ್ರಿಕೆಟ್ ಜಗತ್ತಿನಲ್ಲಿ ಪ್ರಶ್ನೆಯಾಗಿ ಉಳಿದಿದೆ. ತಲಾಗೆ ಇದೇ ಕೊನೆ ಐಪಿಎಲ್ ಆಗಬಹುದು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಧೋನಿ ಕೂಡ ಒಂದು ಹಿಂಟನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಎಂಎಸ್ ಧೋನಿಗೆ ಕೋಟಿ ಫ್ಯಾನ್ಸ್ ಇದ್ದಾರೆ. ಧೋನಿ ಆಡ್ತಿದ್ದಾರೆ ಅಂದರೆ ಅದರ ಕ್ರೇಜ್ ನೆಕ್ಸ್ಟ್ ಲೆವೆಲ್. ಸ್ಟೇಡಿಯಂ ಕಿತ್ತು ಹೋಗುವಂತೆ ಧೋನಿ ಅಂತ ಫ್ಯಾನ್ಸ್ ಕಿರ್ತಾರೆ. ನೀವು ಐಪಿಎಲ್ ಪಂದ್ಯವನ್ನು ಗಮನಿಸಿ, ಚೆನ್ನೈ ಹೋಮ್ ಪಿಚ್ ಅಲ್ಲದ ಕಡೆ ಕೂಡ ಆ ಕ್ರೀಡಾಂಗಣ CSK ಫ್ಯಾನ್ಸಿಂದ ತುಂಬಿ ಹೋಗಿರುತ್ತೆ. ಅದಕ್ಕೆ ಕಾರಣನೇ ಎಂಎಸ್ ಧೋನಿ. ಆದರೆ ಈಗ ಧೋನಿ ನಿವೃತ್ತಿ ಸಮಯದಲ್ಲಿದ್ದಾರೆ. ವಯಸ್ಸು 43 ಆಗಿದ್ದು ಆಟ ಆಡೋ ಹುಮ್ಮಸ್ಸಿದ್ರೂ ಅದಕ್ಕೆ ದೇಹ ಅಷ್ಟು ಫಿಟ್ ಆಗಿಲ್ಲ. ಅದು ಪಂದ್ಯದಲ್ಲಿ ಎದ್ದು ಕಾಣ್ತಾ ಇದೆ. ಯುವಕರೇ ಮೈದಾನದಲ್ಲಿ ಸುಸ್ತಾಗಿ ಹೋಗ್ತಾರೆ. ಹೀಗಿರುವಾಗ ಧೋನಿಗೆ 43 ವರ್ಷ ಹೇಗಿರುತ್ತೆ ಹೇಳಿ? ಫ್ಯಾನ್ಸ್ ಕೂಡ ಎಲ್ಲೋ ಒಂದು ಕಡೆ ಧೋನಿಯ ನಿವೃತ್ತಿಯನ್ನು ಬಯಸ್ತಾ ಇದ್ದಾರೆ. ತನ್ನ ನಿವೃತ್ತಿ ಬಗ್ಗೆ ಧೋನಿ ಕೂಡ KKR ವಿರುದ್ಧದ ಪಂದ್ಯ ಗೆದ್ದ ನಂತರ ಪರೋಕ್ಷವಾಗಿ ಹಿಂಟ್ ಕೊಟ್ಟಿದ್ದಾರೆ. IPL 57ನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಜಯ ಸಾಧಿಸಿದೆ. ಈ ಬಾರಿಯ IPLನಲ್ಲಿ ಅತ್ಯಂತ ಹೀನಾಯ ಪ್ರದರ್ಶನ ನೀಡುತ್ತಿರುವ CSK 12 ಪಂದ್ಯಗಳಲ್ಲಿ ಗೆದ್ದಿರುವುದು ಕೇವಲ 3 ಮ್ಯಾಚ್ಗಳು ಮಾತ್ರ. ಹೀಗಾಗಿ ಈ ಒಂದು ಮ್ಯಾಚ್ನ ನಂತರ KKR ಮ್ಯಾಚ್ನ ನಂತರ ಧೋನಿ ಒಂದು ಹಿಂಟ್ ಕೊಟ್ಟಿದ್ದಾರೆ. ಏನು ಹಿಂಟ್ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಧೋನಿ ನಿವೃತ್ತಿ ಬಹುತೇಕ ಫಿಕ್ಸ್. KKR ವಿರುದ್ಧ ಗೆಲುವಿನ ಬಳಿಕ ಮಾತನಾಡಿದ ಮಹೇಂದ್ರ ಸಿಂಗ್ ಧೋನಿ ತಾನು ನಿವೃತ್ತಿ ಅಂಚಿನಲ್ಲಿರುವುದನ್ನು ಬಹಿರಂಗಪಡಿಸಿದ್ದಾರೆ. ಆದರೆ ಅದು ಸದ್ಯಕ್ಕಿಲ್ಲ ಎಂಬುದನ್ನು ಸಹ ಸ್ಪಷ್ಟಪಡಿಸಿದ್ದಾರೆ. ಈಗ ನನಗೆ 43 ವರ್ಷ, ಇದನ್ನು ನೀವು ಮರೆಯಬೇಡಿ ಎಂದು ಮಹೇಂದ್ರ ಸಿಂಗ್ ಧೋನಿ ಹೇಳಿದ್ದಾರೆ. ನನಗೆ 43 ವರ್ಷವಾಗಿದೆ ಅನ್ನೋದು ಫ್ಯಾನ್ಸ್ಗೆ ಗೊತ್ತಿರಲಿ. ಅಭಿಮಾನಿಗಳಿಂದ ನನಗೆ ಯಾವಾಗಲೂ ಪ್ರೀತಿ ಮತ್ತು ವಾತ್ಸಲ್ಯ ಸಿಕ್ಕಿದೆ. ಹೀಗಾಗಿ ನಾನು ಬಹಳ ಸಮಯದಿಂದ ಆಡ್ತಾ ಇದ್ದೇನೆ. ಇದಾಗ್ಯೂ ನನಗೆ 43 ವರ್ಷವಾಗಿದೆ ಎಂಬುದು ಅಭಿಮಾನಿಗಳಿಗೆ ಗೊತ್ತಿರಲಿ. ಅವರಲ್ಲಿ ಹಲವರಿಗೆ ನನ್ನ ಕೊನೆಯ ಪಂದ್ಯ ಯಾವಾಗ ಎಂದು ತಿಳಿದಿಲ್ಲ. ಹೀಗಾಗಿ ಅವರು ನನ್ನ ಆಟವನ್ನು ನೋಡಲು ಬಯಸುತ್ತಿದ್ದಾರೆ ಎಂದಿದ್ದಾರೆ. ಫಿಟ್ ಆಗಿದ್ರೆ ಮುಂದಿನ IPLನಲ್ಲಿ ಆಟ. ನಾನು ನನ್ನ ವೃತ್ತಿ ಜೀವನದ ಕೊನೆಯ ಹಂತದಲ್ಲಿದ್ದೇನೆ ಎಂಬ ಅಂಶದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅಲ್ಲದೆ ಸದ್ಯ ಯಾವುದೇ ನಿವೃತ್ತಿ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಆದರೆ ಈ ಬಾರಿಯ IPL ಬಳಿಕ ಮುಂದಿನ ಸೀಸನ್ಗೆ ತನ್ನ ದೇಹ ಹೊಂದಿಕೊಳ್ಳುತ್ತದೆಯೇ ಎಂಬುದರ ಆಧಾರದ ಮೇಲೆ ನಿವೃತ್ತಿ ಬಗ್ಗೆ ಯೋಚಿಸುತ್ತೇನೆ. ಇದಕ್ಕಾಗಿ ಇನ್ನೂ 6ರಿಂದ 8 ತಿಂಗಳುಗಳಿವೆ. ಹೀಗಾಗಿ ಸದ್ಯ ನಿವೃತ್ತಿ ಘೋಷಿಸುವ ಇರಾದೆ ಇಲ್ಲ ಎಂದು ಮಹೇಂದ್ರ ಸಿಂಗ್ ಧೋನಿ ಹೇಳಿದ್ದಾರೆ. ಧೋನಿ ಈಗಲೇ ನಿವೃತ್ತಿ ತೆಗೆದುಕೊಂಡರೆ ಒಳ್ಳೆಯದು ಅನ್ನೋ ಮಾತು ಫ್ಯಾನ್ಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಚೆನ್ನಾಗಿ ಆಟ ಆಡ್ತಿರುವಾಗಲೇ ನಿವೃತ್ತಿ ತೆಗೆದುಕೊಂಡರೆ ಗೌರವ ಇರುತ್ತೆ ಅನ್ನೋದು ಫ್ಯಾನ್ಸ್ಗಳ ಅಭಿಪ್ರಾಯ. ಇನ್ನು ಕೆಲವು ಫ್ಯಾನ್ಸ್ ಧೋನಿ ಇದ್ರೆ IPLಗೆ ಕಳೆ, ಧೋನಿ ಇನ್ನಷ್ಟು ವರ್ಷ ಆಡಲಿ ಅನ್ನೋದು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಧೋನಿ ಯಾವಾಗ ನಿವೃತ್ತಿ ತೆಗೆದುಕೊಂಡರೆ ಒಳ್ಳೆಯದು ಅನ್ನೋದನ್ನು ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.